ನಮಸ್ಕಾರ ಸ್ನೇಹಿತರೆ, ಪೃಥ್ವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ತಮ್ಮದೇ ಆದ ಆಹಾರವನ್ನು ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಅದು ಸರಿ. ಆದರೆ ಈಗ ಹೊಸ ತಂತ್ರಜ್ಞಾನಗಳ ಪ್ರಗತಿಯಿಂದ ಇದು ಈಗ ಸಾಧ್ಯವಾಗುತ್ತದೆ. ಇದು ವೈಜ್ಞಾನಿಕ ಕಾದಂಬರಿಯಂತೆ ತೋರುತ್ತದೆ, ಆದರೆ ಇದು ನಿಜವಾಗಿಯೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಡೆಯುತ್ತಿದೆ. ಭೂಮಿಯ ಮೇಲೆ ಸಸ್ಯಗಳು ಬೆಳೆಯಲು ಸೂರ್ಯನ ಬೆಳಕು, ನೀರು ಮತ್ತು ಪೋಷಕಾಂಶಗಳ ಅಗತ್ಯವಿದೆ. ಆದರೆ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಇರುವುದಿಲ್ಲ ಮತ್ತು ಸೀಮಿತ ಸಂಪನ್ಮೂಲಗಳಿಲ್ಲದ ಕಾರಣ ಹೇಗೆ ಬೆಳೆಯಲು ಸಾಧ್ಯ? ಇಂದು ನಾವು ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳು ಆಹಾರವನ್ನು ಬೆಳೆಯಲು ಸಾಧ್ಯವೇ ಎಂದು ತಿಳಿದುಕೊಳ್ಳೋಣ ಬನ್ನಿ. ವಿಜ್ಞಾನಿಗಳು ಹಲವು ವರ್ಷಗಳಿಂದ ಬಾಹ್ಯಾಕಾಶದಲ್ಲಿ ಸಸ್ಯಗಳನ್ನು ಬೆಳೆಸುವ ಪ್ರಯೋಗವನ್ನು ನಡೆಸುತ್ತಿದ್ದಾರೆ ಮತ್ತು ಇದು ನಿಜವಾಗಿಯೂ ಸಾಧ್ಯ ಎಂದು ಅವರು ಕಂಡುಕೊಂಡಿದ್ದಾರೆ. ವಾಸ್ತವವಾಗಿ ಸಸ್ಯಗಳು ಬಾಹ್ಯಾಕಾಶದ ವಿಶಿಷ್ಟ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುತ್ತವೆ ಮತ್ತು ಇನ್ನೂ ಬೆಳೆಯುತ್ತವೆ. ಬಾಹ್ಯಾಕಾಶ ನಿಲ್ದಾಣಗಳು ಈಗ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳನ್ನು ನೇರವಾಗಿ ಮಂಡಳಿಯಲ್ಲಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿವೆ. ಆದರೆ ಸಸ್ಯಗಳನ್ನು ಬೆಳೆಯಲು ಕೆಲವು ಪ್ರಮುಖ ವಿಷಯಗಳು ಬೇಕಾಗುತ್ತವೆ. ಅವು ನೀರು, ಪೋಷಕಾಂಶಗಳು ಮತ್ತು ಸೂರ್ಯನ ಬೆಳಕು. ಅದಕ್ಕಾಗಿಯೇ ಸಂಶೋಧಕರು ವಿಶೇಷ ಸಸ್ಯ ಬೆಳವಣಿಗೆಯ ಕೋಣೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದು ನೀರು ಮತ್ತು ಪೋಷಕಾಂಶಗಳನ್ನು ನೇರವಾಗಿ ಬೇರುಗಳಿಗೆ ತಲುಪಿಸುತ್ತದೆ. ಈ ಅಂಶಗಳನ್ನು ಭೂಮಿಯ ಪರಿಸ್ಥಿತಿಗಳನ್ನು ಅನುಸರಿಸುವ ಮೂಲಕ ಒದಗಿಸಲಾಗುತ್ತದೆ. ಆದರೆ ಸಸ್ಯಗಳು ವಾಸ್ತವವಾಗಿ ಬಾಹ್ಯಾಕಾಶದಲ್ಲಿ ಬದುಕಬಹುದೇ? ಆಶ್ಚರ್ಯಕರವಾಗಿ ಅದು ಸಾಧ್ಯ. ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲೂ ಸಹ ಸಸ್ಯಗಳು ಹೊಂದಿಕೊಳ್ಳಬಲ್ಲವು ಎಂದು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಬಾಹ್ಯಾಕಾಶದಲ್ಲಿ ಬೆಳೆಯುತ್ತಿರುವ ಆಹಾರಗಳು ಗಗನಯಾತ್ರಿಗಳಿಗೆ ತಾಜಾ ಉತ್ಪನ್ನಗಳನ್ನು ಒದಗಿಸುತ್ತದೆ. ಸಸ್ಯಗಳ ಆರೈಕೆಯ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಬಾಹ್ಯಾಕಾಶ ನಿಲ್ದಾಣದ ಪ್ರತ್ಯೇಕ ಪರಿಸರದಲ್ಲಿ ಒಟ್ಟಾರೆ ಕ್ಷೇಮವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಹಾಗಾದರೆ ಬಾಹ್ಯಾಕಾಶದಲ್ಲಿ ಸಸ್ಯಗಳನ್ನು ಬೆಳೆಯಬಹುದೇ? ನಮ್ಮೆಲ್ಲರಿಗೆ ಈ ಪ್ರಶ್ನೆಗೆ ಉತ್ತರ ಹೌದು. ಸರಿಯಾದ ತಂತ್ರಜ್ಞಾನ ಮತ್ತು ಕಾಳಜಿಯೊಂದಿಗೆ ಸಸ್ಯಗಳು ಬದುಕಲು ಸಾಧ್ಯವಿಲ್ಲ. ಆದರೆ ಬಾಹ್ಯಾಕಾಶದ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಬೆಳೆಯುತ್ತವೆ. ಯಾರಿಗೆ ಗೊತ್ತು, ಬಹುಶಃ ಒಂದು ದಿನ ನಾವು ಮಂಗಳ ಗ್ರಹದಲ್ಲಿ ಆಹಾರವನ್ನು ಬೆಳೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಮುಂದಿನ ಬಾರಿ ನೀವು ನಕ್ಷತ್ರಗಳತ್ತ ನೋಡಿದಾಗ ಅಲ್ಲಿ ಗಗನಯಾತ್ರಿಗಳು ತಮ್ಮದೇ ಆದ ಆಹಾರವನ್ನು ಬೆಳೆಯುತ್ತಿದ್ದಾರೆ ಎಂಬುದನ್ನು ನೆನಪಿಡಿ. ಇದು ನಿಜವಾಗಿಯೂ ಈ ಪ್ರಪಂಚದಿಂದ ಹೊರಗಿದೆ. ಈ ರೋಮಾಂಚಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.